ವರದಕ್ಷಿಣೆಗಾಗಿ ಗರ್ಭಿಣಿ ಪತ್ನಿಯನ್ನ ಕೊಂದೇ ಹಾಕಿದ್ದಾನೆ ಪತಿ. ಹಾಸನದಲ್ಲಿ ವರದಕ್ಷಿಣೆ ತರುವಂತೆ ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ದ. ಹಲ್ಲೆ ನಡೆಸಿ ಪತ್ನಿಯನ್ನೇ ಕೊಲೆಗೈದಿದ್ದಾನೆ ಪಾಪಿ ಪತಿರಾಯ. ಚನ್ನರಾಯಪಟ್ಟಣ ತಾಲೂಕಿನ ಹೊರನಕ್ಕಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. 24 ವರ್ಷದ ನಯನ ಪತಿಯಿಂದ ಕೊಲೆಯಾಗಿದೆ. 24 ವರ್ಷ ವಯಸ್ಸು. 31 ವರ್ಷದ ಅಯ್ಯಪ್ಪ ಪತ್ನಿಯನ್ನೇ ಕೊಂದಿದ್ದಾನೆ. ಪತ್ನಿಯ ಕೊಲೆ ಮಾಡಿ ವಿಷ ಸೇವಿಸಿ ಆತ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಂತೆ. ಈಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇದು ಕೂಡ ವರದಕ್ಷಿಣೆ ಕಾರಣಕ್ಕೆ. ಒಬ್ಬ ಪತಿರಾಯ ವರದಕ್ಷಿಣೆ ತಂದಿಲ್ಲ ಅಂತ ಮನೆಗೆ ಬೀಗ ಹಾಕೊಂಡು ಪರಾರಿಯಾಗಿದ್ದಾನೆ. ಇನ್ನೊಬ್ಬ ಗರ್ಭಿಣಿ ಪತ್ನಿಯನ್ನ, ಅದು 24 ವರ್ಷ ಅಷ್ಟೇ ಆಕೆಗೆ, ನಯನ ಅಂತ ಆಕೆ ಹೆಸರು, ಬರೀ 24 ವರ್ಷ, ಆಕೆಯನ್ನು ಸಾಯಿಸೇ ಬಿಟ್ಟಿದ್ದಾನೆ ವರದಕ್ಷಿಣೆ ತಂದಿಲ್ಲ ಅಂತ. ಅದು ಗರ್ಭಿಣಿ ಮಹಿಳೆ. ಆರೋಪಿ ಹೆಸರು ಅಯ್ಯಪ್ಪ, 31 ವರ್ಷ ವಯಸ್ಸು. ಇನ್ನು ಅವನೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರಂತೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.